ಕೊಡ್ಬೇಕನ್ನುವಂತ ಸಂಕಲ್ಪ ಅದನ್ನು ಈಡೇರಿಸಬೇಕು. ಇವತ್ತ ತೊಟ್ಲ ನಾಳೆ ಬುಧವಾರ ದಿವಸ ತಾಯಂದ್ರೆ ಎಲ್ಲಾ ಲಿಂಗೇಶ್ವರ ಮದುವೆ ಆಗ್ತಾರೆ. ಆವತ್ತಿನ ದಿವಸ ನೀವು ಯಾರಾದ್ರೂ ಹೆಣ್ಣವರು ಗಣ್ಯವರು, ಯಾಕಂದ್ರೆ ನಮ್ಮ ಮಗಳಿಗೆ ವರಾಣ ಬರೋದ್ರಪ್ಪ, ಮಗನಿಗೆ ಕನ್ಯಾನ ಸಿಗೋದು, ನೌಕರಿ ಕನ್ಯಾ ಸಿಗಬೇಕು, ನೌಕರಿ ವರ ಸಿಗಬೇಕಂತಕ್ಕಂಥವ್ರು ನೀವೆಲ್ಲ ಓಣ್ಯಾನವರು ಒಂದು ಓಣ್ಯಾನವರು ಗಂಡಿನವರಾಗಿ, ಒಂದು ಓಣ್ಯಾನವರು ಹೆಣ್ಣವರಾಗಿ, ಉಳ್ಕಾದವರೆಲ್ಲ ಅಡಬಿಗರಾಗಿ ಅವತ್ತೆಲ್ಲ ಬುಧವಾರ ದಿವಸ ವಿಜೃಂಭಣೆಯಿಂದ ಎಲ್ಲಾ ಲಿಂಗೇಶ್ವರ ಮದುವೆಯನ್ನು ಮಾಡೋಣ. ಯಾಕ್ರೆ ಮಾಡೋಣ, ಜೋರಾಗಿ ಚಪ್ಪಾಳೆ ತಟ್ರೆ ಮಾಡೋಣ, ಹೌದಲ್ಲ? ಯಾಕಂದ್ರೆ ಇದು ಒಂದು ಸುಸಂಭ್ರಮ, ಇದು ಸಿಗುದಿಲ್ಲ ಅಂತ ಒಂದು ಎಲ್ಲಾ ಲಿಂಗೇಶ್ವರನ ನೀವೆಲ್ಲ ಏನೇಂತಂದ್ರೆ ತೊಟ್ಲ ಕಾರ್ಯಕ್ಕೆ ಮತ್ ನಮ್ ಹೆಕ್ಕಟ್ ನಮ್ ಗೌಡ್ರು ಓದಿ ಹೇಳ್ತಾರೆ. ಯಾಕಂದ್ರೆ ಒಂದು ಮಾತು ಕೊನೆಯದ್ ಏನ್ ಹೇಳ್ತೀರಿ ಅಂದ್ರೆ, ಆಗಿನ ಕಾಲಕ್ಕೆ ಪ್ರಸಂಗ ಹೆಂಗೆತ್ತು ಅಂದ್ರೆ ಜಿಬಿಡ್ತನ ಬಹಳ ಇತ್ತು ತಾಯಂದ್ರೆ. ಈ ತೊಟ್ಲಕ್ಕಾಗ್ಲಿ ಪಟ್ಟಿ ಆಗ್ಲಿ ಪುರಾಣಕ್ಕಾಗ್ಲಿ ಕೊಡ್ಬೇಕಾಗಿತ್ತ ಮನಸ್ಸ ಆಗ್ತದೆ. ನಮ್ಮ ಊರಾಗ ಒಂದು ದೊಡ್ಡ ಶ್ರೀಮಂತರಿದ್ರು ಆಗಿನ ಕಾಲಕ್ಕ. ದೊಡ್ಡ ಶ್ರೀಮಂತರಾದ ಸಂದರ್ಭದೊಳಗೆ ಬಂಧನಾಳಪ್ಪ ಅವರು ಬಸವ ಪುರಾಣ ಹೇಳಾಕತ್ತಿದ್ರು. ದಾನ ಧರ್ಮ ಮಾಡ್ಲಾದವ್ರು ಹೆಂಗಿದ್ರು, ಅವ್ರ ಪರಿಸ್ಥಿತಿ ಹೆಂಗಾಯ್ತು ಅನ್ನೋದಕ್ಕೆ ನಾನಿಲ್ಲಿ ಹೇಳ್ತಾ ಇದ್ದೇನೆ. ನೋಡ್ಬೇಕಲ್ಲಿರ್ತಕ್ಕಂತಹ ಮಹಾನುಭಾವರು. ಯಾಕ್ರೆ ಹಿಂಗ ಈಗ ಚೆಕ್ ಮಾಡ್ತಾರೆ, ಅದು ಬೋಂಗ ತೆಗರಿ ಇದ್ರ ಬಡಿದ ನನಗ ಇಲ್ಲ, ಅದನ್ನ ಬಂದ್ ಮಾಡ್ರಿ, ಇಲ್ಲೇ ಒಳಗ್ ಕೇಳಂಗ ಆಟ ಮಾಡಿ. ಹೀಗೆ ಇಲ್ಲ, ಅದು ಹೊಡಿತದ, ರಿಟರ್ನ್ ಹೊಡಿತದ. ಮುಗಿಸ್ಬಿಡ್ತವ್ರು ಮತ್ ನಾಳೆ ಹೇಳೋದು ಪಾಪ ಯಾಕೋ ಸಜ್ಜಾಗೋದು. ಹೀಗೆ ಅಲ್ಲಿರ್ತಕ್ಕಂತ ಬಂತನಾಳಪ್ಪ ಅವರು ಇಲ್ಲ, ಅದು ಹಮ್ಮಿಂಗ್ ಹೊಡಿತದ, ನನಗೆ ಹೊಡಿತದ ಗಾಡಿ, ಅದನ್ನ ತೆಗೆದ್ಬಿಡ್ರಿ, ಅಗಳ ಇಟ್ಟಿದ್ರಲ್ಲ ಹಂಗೆ ಇಡ್ರಿ ಒಂದ್ 2 ನಿಮಿಷ. ಹೀಗೆ ಆ ಸಂದರ್ಭದೊಳಗೆ ನೋಡ್ಬೇಕಲ್ಲಿರ್ತಕ್ಕಂತ ಮಹಾನುಭಾವರು ಹೇಳ್ತಾರೆ, ಯಾರಾದ್ರೂ ದಾನ ಧರ್ಮ 1945 ಈಗ ಶ್ರೀಮಂತ ಇದ್ರೆ ನೀವೆಲ್ಲ ಸಾಕಷ್ಟು ಪಟ್ಟಿ ಕೊಡ್ತೀರಿ, ರೊಟ್ಟಿ ಕೊಡ್ತೀರಿ, ಉಡಿ ತುಂಬ ಕಾರ್ಯಕ್ರಮ ಮಾಡ್ತೀರಿ. ನಮಗೆ ಶರಣರು ಹೇಳಿದ್ರೆ ಅವತ್ತಿನ ದಿವಸ ನೀವೇನು ಒಂದು ಬುತ್ತಿ ಜಾತ್ರೆ, ಒಂದು ಉಡಿ ತುಂಬ ಪರುಸು ಬಟ್ಲ ಜಾತ್ರೆ ಮಾಡಿ ಹೋಗಿಂದ ನಾವು ಬಿಟ್ಟೇ ಇಲ್ಲಪ್ಪ, ಪ್ರತಿ ವರ್ಷ ನಾವು ಮಾಡ್ತೇವೆ ಅಂತ ಹೇಳಿದ್ರು. ಅಂತ ಒಂದು ದಿವ್ಯ ಶಕ್ತಿಯ ಭವ್ಯ ಪರಂಪರೆ ಎಲ್ಲಾ ಲಿಂಗರ ಪುರಾಣದಲ್ಲಿ ಈ ವರ್ಷ ಕೂಡ ಒಂದು ಏನು ವಿಶೇಷ ಮಾಡೋಣ. ಹಿಂದೆ ಏನ್ ಮಾಡಕ್ತಾರ, ಹಿಂದೆ ಇಟ್ರಲ್ಲ ಬಾಕ್ಸ್. ಹಾ ಆಯ್ತಾಯ್ತು. ಜಯ ಮಂಗಲಂ ಜಯ ನಮ. ಅದಕ್ಕೆ ತಾಯಂದ್ರೆ ಹೇಳಿದಾಗ ಒಬ್ಬ ಸೌಕಾರ ಪುರಾಣಕ್ಕೆ ಬರ್ತಿದ್ದಿಲ್ಲ, ಪಟ್ಟಿನೇ ಕೊಡ್ತಿದ್ದಿಲ್ಲ. ಆದ್ರೆ ಎಷ್ಟು ಶ್ರೀಮಂತಿದ್ದ ಅಂದ್ರೆ ಆಗಿನ ಕಾಲಕ್ಕೆ ಲಕ್ಷಾಧೀಶ ಬಹಳ ಚಲೋ ಅದ ಕೇಳ್ರಿ. ಅವಾಗ ಪುರಾಣಕ್ಕೆ ಬರ್ತಿದ್ದಿಲ್ಲ, ಪಟ್ಟಿ ಕೊಡದ್ರು ರೊಟ್ಟಿ ಕೊಡದ್ರು ಪುರಾಣಕ್ಕೆ ಬರ್ತಿದ್ದಿಲ್ಲ. ಮನ್ಯಾಗ ಮಕ್ಕಳು ಅವ್ರ ಗಂಡ ಹೆಂಡತಿ ಒಂದ್ ದಿವಸ ಪುರಾಣ ಮಂಗಲಕ್ಕೆ ರಕ್ತರಾತ್ರಿ ನಾಟಕ ಮಾಡಿದ್ರು. 1945 ನಡೆದ ಘಟನೆ ಇದು. ಅವಾಗ ಹುಡುಗಿಯರು ಹೌಸ್ನವ್ರು ಹುಡುಗಿಯರು ಬಂದಿದ್ರು, ಒಂದಿಬ್ರು ಬಹಳ ಚಂದ ಆಡಕ್ ಬಂದಿದ್ರು ಅವ್ರು. ಅವಾಗ ಬಂದ ತಕ್ಷಣ ವಾರಿಗೆ ಹುಡುಗರು, ಗೌಡ್ರ ನೀವು ಪಟ್ಟಿ ಕೊಡಬೇಡ್ರಿ ರೊಟ್ಟಿ ಕೊಡಬೇಡ್ರಿ, ಈ ನಾಟಕದಾಗ ಬಂದು ರಬ್ಬೆನ ಕಟ್ ಮಾಡಿ 1-2 ಪ್ರವೇಶ ಕೇಳಿ ಹೋಗ್ರಿ ನಾಟಕ ಅಂದ ಕೂಡಲೇ ಗೌಡ್ರ ನನಗೆ ಹಿರಿತನ ಕೊಟ್ರೆ ನನ್ನಿಂದ ಏನು ಇಸ್ಕೊಳಂಗಿದ್ರೆ ನಾ ಬರಂಗಿಲ್ಲ ಅಂದ ಕೂಡಲೇ ಆಮಂತ್ರಣ ಕೊಟ್ಟು ಬಂದ್ರಿ. ಮುಂದೆ ವಾಲಿಕಾರ ಹಿಂದ ಸೌಕಾರ ನೋಡ್ಬೇಕು ಹೊಂಟ್ರು. ನಾಟಕ ಭರ್ಜರಿ 10:30 ಆಗಿತ್ತು. ಅವಾಗ ಒಂದು ನಮ್ಮ ಊರಾಗ ದೋಳವ್ ಮುದುಕಿ ತಿಳ್ಕೊಂಡು ಅಡಿಕೆ ಮೇಲೆ ಬಹಳ ಪ್ರೇಮ ಇತ್ತು ಅವ್ರು. MKB ಅಡಿಕೆ ಗೌಡ್ರ ಅಂಗಡಿ ತಗೋತ ನಿದ್ದೆ ಬಂದಾಗ ತಿನ್ಬೇಕಂತ ಹೇಳಿ ಅವಾಗ ಅಗಸ್ಯಾಗದ ಚೀಲ್ದಾಗ ಹಾಕೋಬೇಕು ಅನ್ನೋದ್ರಾಗ ಕೈ ಜಾರಿ ಅಡಿಕೆ ಕೆಳಗೆ ಬೀಳ್ತೈತ್ರಿ. ತಕ್ಕೋಬೇಕಂತ ಹೋಗ್ತಾಳ, ಅದು ಎಮ್ಮಿ ಹೆಂಡಿ ಹಾಕಿರ್ತೈತಿ, ಹೆಂಡಿಯಾಗಿ ಬೀಳ್ತೈತ್ರಿ. ಇದನ್ನೇನ್ ತಗೊಳದ್ ಬಿಡತ್ತ ಮುದುಕ. ಆದ್ರ ಹಿಂದ ಗೌಡ್ರು ಬರ್ತಿದ್ರಲ್ಲ, ಬಿಡಬಾರ್ದನ್ನ ಚಲೋ ಅಡಿಕೆ ಐತಂದ್ರು. ಆ ಕಡೆ ನೋಡಿ ವಾಲಿಕಾರ ನೀ ಮುಂದಕ್ಕೆ ನೋಡಿ. ಆಗಿನ ಕಾಲಕ್ಕೆ ವಾಲಿಕಾರ ಕತ್ತಿ ಹಿಡ್ಕೊಂಡು ಗೌರವ ಸಂಕೇತರು. ಮುಂದೆ ನಡಿ ಅಂದ್ಕೊಳ್ಳಿ, ಯಾಕ್ರಿ ಗೌಡ ಮುಂದೆ ನಡಿ ಅಂದ್ಕೊಳ್ಳಿ ಮುಂದೆ ಹೋದ್ರು. ಇವ ಹೆಬ್ಬಟ್ನ್ಯಾಗ ಕಾಲ್ ಇಟ್ಕೊಂಡ ಹಿಂಗ ಹಗಾರ ತಕ್ಕೊಂಡ ಒರೆಸ್ಕೊಂಡ ಕಿಸೆದಾಗ ಹಾಕೊಂಡ ನಾಟಕ ನೋಡಕ್ ಹೋದ್ರಿ. ರಬ್ಬೆನ ಕಟ್ ಮಾಡಿದ್ರಿ, ಕಂಬಕ್ ಒಂದು ಕುರ್ಚಿ ಹಾಕಿದ್ರಿ, ಕಂಬಕ್ ಕೊತ್ರು. ಆದ್ರ ಅದು ಹೆಂಗ ನಡೀತ್ ನೋಡ್ರಿ. ಆ ಹೌಸನ ಊರು ಹುಡುಗಿ ಬಂದದ್ದ ಏನ್ ಹಾಡ್ಬೇಕ್ರಿ, ನಾ ಕಂಡೀನೇ ಚಲೋವ ಹೊಡ್ದ ಹೇಳ್ತೀನೇ ಚಲೋವ. ಗೌಡ್ರ ಅಂದ್ರ ಹೆಂಡಾಗಿನ ಅಡಿಕೆ ತಗೊಂಡಿದ್ದೆ. ಅವಾಗ ನೋಡೋಳ ಯಪ್ಪ ಹಾಕಿ ಇವಾಗ ಚಿಂತತ್ರಿ. ಲೇ ಹಾಕಿ 100 ರೂಪಾಯಿ ಆಯರೆ ಹಾಕಿ ಬಂದ. 10 ರೂಪಾಯಿ ಪುರಾಣಕ್ಕೆ ಬಟ್ಟಿ ಕೊಡವಲ್ರಿ, 100 ರೂಪಾಯಿ ಕೊಟ್ಟ. ಆಕಿನೂ ಖುಷಿ ಬಾಳ ಆತ್ರಿ. ಪಾಕೆಟ್ನಾಗ ಇಟ್ಕೊಂಡು ನೋಡ್ರಿ ಮತ್ ಹಾಳಿ ಬಂದ. ಗೌಡ್ರಿ ಹಾಡಿನ ಮ್ಯಾಗ ಚಲೋ ಅದ ತಿಳ್ಕೊಂಡ ಮತ್ ಕಂಡಿನೇ ಚಲೋವ ಹೊಡ್ದ ಹೇಳ್ತೀನೇ ಚಲೋವ. 200 ರೂಪಾಯಿ